ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ನಾನಿವತ್ತು 28 ಟ್ಯೂಸ್ಡೇ ವ್ಲಾಗ್ ಮಾಡ್ತಿದ್ದೀನಿ. ಗೋವಾದಲ್ಲಿ ಸೆಕೆಂಡ್ ಡೇ ವ್ಲಾಗ್ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಬೋಣ ಇವತ್ತು ನಾವೆಲ್ಲೆಲ್ಲ ಹೋಗಿದ್ವಿ, ಏನೆಲ್ಲ ಮಸ್ತಿ ಮಾಡಿದ್ವಿ ಅಂತ. ಸೊ ಮಾರ್ನಿಂಗ್ ಎದ್ದು ನಾನು ಹೊರಗಡೆ ಬಂದಾಗ ಈ ಗ್ರೀನರಿ ನೋಡ್ತಿದ್ದೆ. ಈ ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಈ ಗ್ರೀನರಿ ಮಧ್ಯೆ ಕೇಳೋದಕ್ಕೆ. ಎಷ್ಟು ಚೆನ್ನಾಗಿದೆಲ್ಲ ಗ್ರೀನರಿ. ಗೋವಾದಲ್ಲಿ ಕೋಕೋನಟ್ ಸಿಕ್ಕಾಪಟ್ಟೆ ಜಾಸ್ತಿ. ನಾನು ಹೀಗೆ ಇಲ್ಲೆಲ್ಲ ಹೊರಗಡೆ ಎಲ್ಲ ನೋಡಿಕೊಂಡು ಇನ್ನು ಎಲ್ಲರೂ ಮಲಗಿದ್ರು, ಯಾರೂ ಎದ್ದಿರಲಿಲ್ಲ. ಮೇ ಬಿ ನಮ್ಮ ಮಮ್ಮಿ ಒಬ್ರು ಎದ್ದಿದ್ದಾರೆ ಅಷ್ಟೇ. ಸೊ ಮೇನ್ ಡೋರ್ ಹತ್ರ ಹೋಗ್ತಿದ್ದೆ, ಈ ಕಡೆಯಿಂದ ಹೊರಗಡೆ ಹೋಗೋಣ ಅಂತ. ಹೀಗೆ ಬಂದು ಇಲ್ಲೊಂದು ವಿಂಡೋ ಇದೆ, ಆ ವಿಂಡೋಯಿಂದ ಈ ಕಡೆ ನೋಡ್ತಿದ್ದೆ. ಇದೊಂದು ಎಂಟ್ರೆನ್ಸು. ಈ ಕಡೆಯಿಂದ ಈ ಕೆಳಗಡೆ ವಿಲ್ಲಾ ಇದೆಯಲ್ಲ, ಇದಕ್ಕೆ ಎಂಟ್ರೆನ್ಸ್ ಇದು ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದಕ್ಕೂ ಇಲ್ಲಿಂದಾನೇ ಹೋಗಬೇಕು. ತುಂಬ ಚೆನ್ನಾಗಿದೆ ಇದು ಮನೆ. ನನಗೆ ರೂಮ್ ಅಂತ ಹೇಳೋಕ್ಕೆ ಅನಿಸ್ತಾನೆ ಇಲ್ಲ, ಇದು ಮನೆ ಥರ ನನಗೆ ಗೋವಾದಲ್ಲಿ ಒಂದು ಮನೆ ಅಂತ ಫೀಲ್ ಆಗುತ್ತಿದ್ದು. ಈ ಕಡೆ ಒಂದು ಎಂಟ್ರೆನ್ಸು. ಮನೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಟೇ ಆಗೋದಕ್ಕೆ. ಈ ಮನೆ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಅಂತ ಹೇಳಿದೆ. ನೆನ್ನೆ ಸುಮಾರು ಜನ ಮೆಸೇಜ್ ಮಾಡಿದರು, ಅವ್ರಿಗೆ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಿದ್ದೀನಿ. ಮತ್ತು ಈ ಕಾರ್ ರೆಂಟಿಗೆ ತೊಗೊಂಡಿದ್ವಲ್ಲ, ಇದ್ರ ಡೀಟೇಲ್ಸು ಯಾರಿಗಾದ್ರೂ ಬೇಕು ಅಂದರೆ ನಂಗೆ ಟೆಕ್ಸ್ಟ್ ಮಾಡಿ, ರಿಪ್ಲೈ ಮಾಡ್ತೀನಿ, ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ನಾನು ಕೆಳಗಡೆ ಒಂದು ಹೀಗೆ ವಾಕ್ ಹೋಗ್ಬರೋಣ ಅಂತ ಹೋಗಿ ಬರೋಷ್ಟರಲ್ಲಿ ಹಸ್ಬೆಂಡು ಮತ್ತು ಮಗಳು ಕೂತ್ಕೊಂಡೇನೋ ಮಾತಾಡ್ತಿದ್ರು. ಸೊ ಇವರೆಲ್ಲ ರೆಡಿ ಆಗ್ತಿದ್ದಾರೆ, ಎಲ್ಲಿ ರೆಡಿ ಆಗ್ತಿದ್ದಾರೆ ಅಂತ ಹೇಳ್ತೀನಿ. ಸೊ ನಾನಾಗಿ ಕಿಚನ್ ಕಡೆಗೆ ಹೋಗ್ತಿದ್ದೆ. ಆಲ್ರೆಡಿ ಕಾಫಿ ಮಾಡ್ತಾಯಿದ್ರು ಮಮ್ಮಿ. ಸೊ ಒಂದು ಕಪ್ ಕಾಫಿ ತಗೊಂಡು ನಾನು ಕುಡ್ಕೊಂಡು ಹೀಗೆ ಓಡಾಡ್ಕೊಂಡಿದ್ದೆ. ಸೊ ಗೊತ್ತಲ್ಲ ನನಗೆ ಬೆಳಗ್ಗೆ ಎದ್ದು ಕಾಫಿ ಕುಡಿದ್ರೇ ಸಮಾಧಾನ. ಸೊ ನಾನು ಕಾಫಿ ಕುಡ್ಕೊಂಡು ಹೀಗೆ ಬರ್ತಿದ್ದೆ. ನಮ್ಮ ಹಸ್ಬೆಂಡು, ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಡ್ಯಾಡಿ, ನಮ್ಮ ತಮ್ಮ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ಫಿಶ್ ತೊಗೊಂಬರೋದಕ್ಕೆ ಆಲ್ರೆಡಿ. ಸೊ ನಾನು ಅಷ್ಟರಲ್ಲಿ ರೆಡಿ ಆಗೋಣ ಅಂತ ಹೋಗ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ಬರೋಷ್ಟರಲ್ಲೆಲ್ಲ ಫಿಶ್ ತೊಗೊಂಡು ಬಂದಿದ್ದರು. ಸೊ ಎಲ್ಲ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ರು. ಸೊ ನಮ್ಮ ಹಸ್ಬೆಂಡ್, ನಮ್ಮ ಅಪ್ಪ, ನಮ್ಮ ಅಕ್ಕ, ಇವರು ನಮ್ಮ ತಮ್ಮನ ವೈಫು ಕೂತ್ಕೊಂಡಿದ್ದಾರೆ. ಅವರು ಫೋನಲ್ಲಿ ಮಾತಾಡ್ಕೊಂಡು, ಬ್ಯಾಂಗ್ಳೂರಿಂದ ನಮ್ಮ ಮಾವ ಫೋನ್ ಮಾಡಿದರು. ಸೊ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ. ಈಗ ನಮ್ಮ ಮಮ್ಮಿ, ಇವರು ಗೊತ್ತಲ್ಲ ನಿಮಗೆಲ್ಲ ಆಲ್ರೆಡಿ. ಸೊ ನಮ್ಮ ಮಮ್ಮಿನ ಫಸ್ಟ್ ಟೈಮು ಗೋವಾದಲ್ಲಿ ಡ್ರೆಸ್ ಹಾಕ್ಕೊಂಡಿರೋದು ಇವರು. ಎಲ್ಲ ಹೀಗೆ ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಆಟಾಡ್ತಾ ಇದ್ದಾರೆ. ಅವರಂತೂ ಕೈಗೆ ಸಿಗೋದಿಲ್ಲ ಆ ಮನೇಲಿ. ನಮ್ಮ ಅಕ್ಕನ ಮಗಳು ಇವಳು. ಸೊ ನನ್ನ ಮಗಳು ರೂಮಲ್ಲೆಲ್ಲೋ ಏನೋ ಆಟದ ಫೋನ್ ನೋಡ್ತಿರ್ಬೋದು ಮೇ ಬಿ. ಬಂದ್ಲು. ಹಾಯ್. ಸೊ ಹೀಗೆ ರೆಡಿ ಆದ್ವಿ ಬೇಗನೆ ಎಲ್ಲನೇ. ಹೀಗೆ ಒಂದು ಫೋಟೋ ತೊಗೊಂಡು, ಮಮ್ಮಿ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ಫೋಟೋ ತೊಗೊಂಡ್ವಿ. ಇನ್ನು ಫಿಶ್ ತಂದಿದ್ರಲ್ಲ, ಸೊ ಮಿಕ್ಸ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವತ್ತು ನಾವು ಅರಂಬಲ್ ಬೀಚ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಫಿಶ್ ತಂದಿರಲ್ಲ, ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಹೋದರೆ ಬಂದಮೇಲೆ ಫ್ರೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಇದಕ್ಕೆ. ಇವತ್ತು ಕಿಂಗ್ ಫಿಶರು ಮತ್ತು ನಮ್ಮ ಮನೆಯಲ್ಲಿ ಟೂನಾ ಫಿಶ್ ಅಂತೆ, ಏನೋ ಒಂದು ಗೊತ್ತಿಲ್ಲ, ಅದು ಮಟನ್ ಥರ ಇರುತ್ತಂತೆ. ಇವಾಗ ನಾನು ಕಲಿಸ್ತಿರೋದು ಕಿಂಗ್ ಫಿಶರ್ ಫಿಶ್ ಅಂತ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಿದ್ರು. ಬಟ್ ನಾನು ಫಿಶ್ ಎಲ್ಲ ತಿನ್ನೋದೇ ಇಲ್ಲ, ನನಗೂ ಅದಕ್ಕೂ ತುಂಬ ದೂರ. ಇದು ದೊಡ್ಡದಾಗಿದೆ ನೋಡಿ, ಇದು ಟೂನಾ ಫಿಶ್ಶು. ಲೈಕ್ ಮಟನ್ ಥರನೇ ಇರುತ್ತಂತೆ ಇದು ತಿನ್ನೋದಕ್ಕೆ. ತುಂಬ ಬೇಯಿಸ್ಬೇಕು. ಇವಾಗ ನಾವು ಮಟನ್ ಹೇಗೆ ಬೇಯಿಸ್ತೀವೋ ಆ ಥರ ಬೇಯಿಸ್ಬೇಕು. ಈ ನಾರ್ಮಲ್ ಫಿಶ್ಶು ಎಲ್ಲ ಬೇಗ ಬೇಯ್ತಲ್ಲ, ಆ ಥರ ಬೇಯಲ್ಲ ಇದು. ತುಂಬ ಬೇಯಿಸ್ಬೇಕು. ಇದನ್ನು ಆಯಿಲ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇದಕ್ಕೂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದನ್ನು ಎತ್ತಿಡೋಣ ಅಂದ್ಬಿಟ್ಟು ಇವಾಗ ಎತ್ತಿಡ್ತಾ ಇದ್ದೀನಿ. ಎರಡು ಮಸಾಲೆ ಎಲ್ಲ ಆಗಿದೆ, ಫುಲ್ ಕಂಪ್ಲೀಟ್ ಆಗಿದೆ ಎರಡೂ. ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿ ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನು ಹೊರಡಬೇಕು ನಾವು. ಎಲ್ಲರೂ ಕರೀತಾ ಇದ್ರು, ಟೈಮ್ ಆಯಿತು, ಆಗಲೇ ಟೈಮ್ ವೇಸ್ಟ್ ಆಗ್ತಿದೆ ಅಂತ. ಸೊ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇನ್ನು ನಾವು ಹೊರಟ್ವಿ. ಕಾರ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಅಂತೂ ಮ್ಯೂಸಿಕ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಓಡಾಡಬೇಕಂದ್ರೆ ಮ್ಯೂಸಿಕ್ ಇದ್ದರೆ ನಮಗೆ ಸಮಾಧಾನ ಕಾರಲ್ಲಿ. ಸೊ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಅರಂಬಲ್ ಬೀಚ್ ಕಡೆಗೆ. ಅರಂಬಲ್ ಬೀಚಲ್ಲಿ ಒಂದು ಸೀಕ್ರೆಟ್ ಲೇಕ್ ಇದೆ. ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೀಕ್ರೆಟ್ ಲೇಕ್ ಇರೋದು.
ಒಂದೇ ಸೀಕ್ರೆಟ್ ಪ್ಲೇಸ್ ಅಲ್ಲ, ಅಲ್ಲೊಂದು 2-3 ಸೀಕ್ರೆಟ್ ಪ್ಲೇಸ್ ಇದೆ. ಬಟ್ ನಾನಿವತ್ತು ಒಂದೇ ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತೀನಿ, ಅಂದರೆ ಆರಂಬಲ್ ಬೀಚ್ಗೆ. ಆರಂಬಲ್ ಬೀಚ್ ಹತ್ರ ಇರೋ ಸ್ವೀಟ್ ಲೇಕ್ಗೆ. ಮುಂದೆ ನಮ್ಮ ತಮ್ಮ ಅವ್ರ ಕಾರ್ ಹೋಗ್ತಿದೆ. ಈ ಕಾರಲ್ಲಿ ನಾವು ನಮ್ಮ ಅವರು ಕೂತ್ಕೊಂಡಿದ್ವಿ, ಮುಂದೆ ಕಾರಲ್ಲಿ ನಮ್ಮ ತಮ್ಮ ಅವರು ಮಮ್ಮಿಯವರೆಲ್ಲ ಕೂತಿದ್ರು. ಸೊ ಹೀಗೆ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಎಲ್ಲ ಕೇಳಿಕೊಂಡು ಎಲ್ಲಾದರೂ ನಮಗೆ ಕನ್ನಡ ಸಾಂಗ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ, ಸಾಂಗ್ ಇದ್ದರೆ ನಮಗೆಲ್ಲ ನಡೆಯೋದು. ಸೊ ಬಂದ್ವಿ, ಬರ್ತಾ ತುಂಬ ಬಿಸಿಲಿತ್ತು. ಸೊ ತೆಂಗಿನಕಾಯಿ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಹೀಗೆ ಹೇಳ್ಕೊಂಡು ಸೊ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಎಲ್ಲೋದ್ರೂ ಎಳ್ನೀರಿಗೆ ಪ್ರೈಸ್ ಅಷ್ಟೇ, 50 ರುಪೀಸ್. ಎಲ್ಲೋದ್ರೂ ಎಳ್ನೀರಿಗೆ 50 ರುಪೀಸೇ. ಸೊ ಎಲ್ಲರೂ ಲೆಮನ್ನ ಸ್ಕ್ವೀಸ್ ಮಾಡ್ಕೊಡಿದ್ರೆ ಎಳ್ನೀರು ಒಳಗಡೆ, ಬಿಕಾಸ್ ಫಿಶ್ಶು ಮತ್ತು ಚಿಕನ್ ಎಲ್ಲ ರಾತ್ರಿ ತಿಂದಿದ್ದರಿಂದ ಹೀಟ್ ಆಗುತ್ತೆ ಅಂತ. ಸೊ ಎಲ್ಲರೂ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಎಳ್ನೀರನ್ನ ಕುಡಿತಾರೆ. ನಾನು ಎಳ್ನೀರನ್ನ ಕುಡಿದ್ಬಿಟ್ಟು ಎಲ್ಲ ಸೋದಿದ್ರೆ ನಮ್ಮ ಯಜಮಾನ್ರು ಕೆಳಗಡೆ ವೇಸ್ಟ್ ಆಗುತ್ತೆ, ಬಟ್ಟೆ ಗಲೀಜಾಗುತ್ತೆ ಅಂತ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಎಳ್ನೀರನ್ನ ಕುಡಿದ್ವಿ, ಮತ್ತು ಇನ್ನು ನಮ್ಮ ಜರ್ನಿನ ಸ್ಟಾರ್ಟ್ ಆರಂಬಲ್ ಬೀಚ್ ಕಡೆ. ಫೈನಲಿ ಆರಂಬಲ್ ಬೀಚ್ಗೆ ರೀಚ್ ಆದ್ವಿ. ದಾರಿಯಲ್ಲಿ ನೋಡಿ ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ. ಬ್ಯಾಗ್ಸು, ಬಟ್ಟೆಗಳು, ಈ ಗೋದಲ್ಲಿ ಹಾಕ್ಕೊಳ್ಳೋಕ್ಕೆ ಬಟ್ಟೆಗಳು, ಬ್ಯಾಗ್ಸು, ಈ ಆ್ಯಂಕಲ್ಸು, ಲೈಕ್ ತುಂಬ ಆರ್ಟಿಫಿಷಿಯಲ್ ಜ್ಯುವೆಲ್ಸು, ಬ್ಯಾಗ್ಸು ಸಿಕ್ಕಾಪಟ್ಟೆ ಇದೆ. ಫೈನಲಿ ಬೀಚ್ಗೂ ರೀಚ್ ಆದ್ವಿ, ನಡ್ಕೊಂಬಂದ್ವಿ. ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಬೀಚಲ್ಲಿ ಆಡಿಬಿಟ್ಟು, ತುಂಬ ಚೆನ್ನಾಗಿದೆ ಈ ಬೀಚ್, ಲೈಕ್ ಆಟ ಆಡೋದಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಲ್ಲೂ ಆಟ ಆಡ್ಬಿಟ್ಟು ಸೊ ಹಂಗೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಇನ್ನು ಸರಿ ಸ್ವೀಟ್ ಲೇಕ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಈ ಆರಂಬಲ್ ಬೀಚಿಂದ ರೈಟ್ ಸೈಡಿಗೆ ಹೀಗೆ ನಡ್ಕೊಂಬರ್ಬೇಕಂದ್ರೆ ಇದೊಂದು ಪ್ಲೇಸ್ ಇದೆ ನೋಡಿ. ಈ ದಾರಿ ಇದೆಯಲ್ಲ, ಈ ದಾರಿಯಿಂದ ಹತ್ಬಿಟ್ಟು ಲೆಫ್ಟ್ ತೊಗೊಂಡು ಹೋಗಬೇಕು ನಡ್ಕೊಂಡು. ಲೈಕ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ, ನಡ್ಕೊಂಡೇ ಹೋಗಬೇಕು. ಬಟ್ ಏನೂ ಬೋರ್ ಆಗೋದಿಲ್ಲ ನಿಮಗೆ. ಸಿಕ್ಕಾಪಟ್ಟೆ ಶಾಪಿಂಗ್ ಸ್ಪಾಟ್ಸ್ ಇದೆ, ಮತ್ತು ಇಲ್ಲಿ ಬೀಚಸ್ಸು ಇದೆ, ಸಿಕ್ಕಾಪಟ್ಟೆ ಬೀಚ್ ಎಲ್ಲ ಇದೆ ಇಲ್ಲಿ. ಸೊ ನೋಡಿ ಇದೊಂದು ಬೀಚು, ಬಟ್ ಜನ ಜಾಸ್ತಿ ಇರೋದಿಲ್ಲ ಇಲ್ಲಿ, ಬಿಕಾಸ್ ಇಷ್ಟು ದೂರ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ಜನ ಜಾಸ್ತಿ. ಮೇ ಬಿ ಸೀಸನಲ್ಲಿ ಇರ್ತಾರೆ ಅನಿಸುತ್ತೆ ಇಲ್ಲಿ ಜಾಸ್ತಿ ಜನ. ನಾವು ಹೋದಾಗ ಸ್ವಲ್ಪ ಕಡಿಮೆ ಜನನೇ ಇದ್ದರು. ಸೊ ನೋಡಿ ಇದು ದಾರಿ ಇದೆ, ಬಟ್ ಈ ಕಡೆ ಎಲ್ಲ ಹೋಗೋದು, ಹೀಗೆ ಹೋಗಬೇಕು. ಸೊ ಹೀಗೆ ನಡ್ಕೊಂಡು ಹೋಗ್ತಿದ್ವಿ. ನೋಡಿ ಹೋಟೆಲ್ಸ್ ಇದೆ, ಸಣ್ಣ ಹೋಟೆಲ್ಸು, ಬಟ್ಟೆ ಅಂಗಡಿಗಳು, ಬ್ಯಾಗ್ ಅಂಗಡಿಗಳು, ಜ್ಯುವೆಲ್ಸು, ಕೀ ಬಂಚಸ್ ಅಂಗಡಿಗಳು, ಮತ್ತು ಸ್ನ್ಯಾಕ್ಸ್ ತಿನ್ನೋದಕ್ಕೆ ಎಲ್ಲ ತುಂಬ ಇದೆ. ನಿಮಗೆಲ್ಲ ಸಿಗುತ್ತೆ ಈ ದಾರಿಯಲ್ಲಿ ಹೋಗ್ಬೇಕಂದ್ರೆ. ಸೊ ಹೀಗೆ ಹೋದ್ವಿ. ನಡೆದು ಕಾಲೆಲ್ಲ ನೋವ್ತಿತ್ತು, ಬರೀ ಕಾಲಲ್ಲಿ ನಡೀತಾ ಇದ್ವಿ ನಾವು. ಚಪ್ಪಲೇನು ಹಾಕೊಂಬಂದಿರಲಿಲ್ಲ ನಾವು. ಸೊ ಹೀಗೆ ಬಂದ್ವಿ. ನೋಡಿ ಸಿಕ್ಕಾಪಟ್ಟೆ ಶಾಪಿಂಗ್ ಅಂಗಡಿ, ರೆಸ್ಟೋರೆಂಟ್ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ರೆಸ್ಟೋರೆಂಟ್ಸ್. ಇಷ್ಟು ದೂರ ಬಂದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಬೀಚ್ ಸಿಕ್ತು ಇಲ್ಲಿ ದಾರಿಯಲ್ಲಿ ಹೋಗ್ಬೇಕಾರೆ. ಇವಾಗ ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿಬೇಕು. ನನ್ನ ಮಗಳಂತೂ ನಡ್ಕೊಂಬರ್ತಾನೆ ಇದ್ದಲ್ಲಿ, ಬರಬೇಡ ಅಂದರೂ ಕೇಳಿಲ್ಲ, ಬರ್ತೀನಿ ಅಂತ ಹಠ ಮಾಡ್ಕೊಂಬರ್ತಿದ್ದಾಳೆ, ಚಾಕ್ಲೇಟೆಲ್ಲ ತಿನ್ಕೊಂಡು. ಸೊ ಇಲ್ವಾಗ ಕೆಳಗಡೆ ಇಳಿದು ಹೀಗೆ ನಡ್ಕೊಂಡು ಹೋಗಬೇಕು. ಇನ್ನು ಸ್ವಲ್ಪ ಮುಂದೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 100 ಮೀಟರ್ಸ್ ಇರಬೇಕು ಅನಿಸುತ್ತೆ ಅಷ್ಟೇ. ಹೀಗೆ ನಡ್ಕೊಂಡೋಗಿ ಸ್ವಲ್ಪ ರೈಟಲ್ಲಿ ಹೋಗಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲೆಲ್ಲ ಇಲ್ಲಿ ಕೂತ್ಕೊಂಡು. ನಾವು ಗೊತ್ತಿರಲಿಲ್ಲ ನಮ್ಗೆ ಈ ಥರ ಇರುತ್ತೆ ಅಂತ, ಇಲ್ಲಾಂದರೆ ಆವಾಗಲೇ ಇಲ್ಲಿ ಬರ್ತಿದ್ವಿ. ಇವಾಗ ಟೈಮಾಗಿ ಹೋಗಿದೆ. ಸೊ ಈಗ ಲೇಕ್ ಕಡೆಗೆ ಹೋಗ್ತಿದ್ವಿ. ಈ ಕಡೆಯಿಂದ ಹೋಗಿ ಇವಾಗ ಇಲ್ಲೊಂದು ಸಣ್ಣ ದಾರಿ ಇದೆ ನೋಡಿ, ಇಲ್ಲಿ ರೈಟ್ ತೊಗೋಬೇಕು. ನನ್ನ ಚಾರ್ಜಿಂಗ್ ಆಗೋಯಿತು, ಸೊ ಫೋಟೋಸ್ ಮಾತ್ರ ತೊಗೊಳಕ್ಕಾಯಿತು ಅಲ್ಲಿ. ಸೊ ಹೀಗೆ ಬಂದ್ವಿ ನೋಡಿ. ಇದೆ ಸ್ವೀಟ್ ಲೇಕ್, ಸೀಕ್ರೆಟ್ ಲೇಕ್ ಇದು ಆ್ಯಕ್ಚುಲಾಗಿ ಸ್ವೀಟ್ ಲೇಕು. ನೀರು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗೇ ಇತ್ತು. ಇಲ್ಲಿ ಜನ ಜಾಸ್ತಿ ಬರೋದಿಲ್ಲ, ಬಿಕಾಸ್ ಅಷ್ಟು ದೂರದಿಂದ ಬರಬೇಕಂದ್ರೆ ತುಂಬ ಜನಕ್ಕೆ ಗೊತ್ತೂ ಇಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ. ನಮಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಸೊ ಈ ಸತಿನೇ ಯಾರೋ ಹೇಳಿದ್ರು, ಸೊ ಗೊತ್ತಾಯಿತು. ಇದು ಸ್ವಲ್ಪ ಮುಂದೆ ತುಂಬ ಡೀಪ್ ಇದೆ, ಸೊ ಅದಕ್ಕೋಸ್ಕರ ಹೋಗಲಿಲ್ಲ ನಾವು. ನಮ್ಮ ತಮ್ಮ ಅಂತೂ ಬರಬೇಡ ಅಂತ ಹೇಳ್ಬಿಟ್ಟಿದ್ರು. ಅವನಿಗೆ ಸ್ವಿಮ್ಮಿಂಗ್ ಜಾಸ್ತಿ ಬರುತ್ತೆ, ನನಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಅವನೊಬ್ಬನೇ ಹೋಗಿದ್ದ. ನಾವೆಲ್ಲ ಇಲ್ಲೇ ಸ್ವಲ್ಪ ಡೀಪ್ ಇಲ್ದಿರೋ ಜಾಗದಲ್ಲೇ ಈ ಮುಂದೆನೇ ಆಟ ಆಡ್ಕೊಂಡು ಇಲ್ಲೇ ಇದ್ವಿ. ನಾನು, ನಮ್ಮ ಅಕ್ಕ, ನನ್ನ ಹಸ್ಬೆಂಡು, ನಮ್ಮ ತಮ್ಮ 4 ಜನ ಮಾತ್ರ ನೀರಲ್ಲಿ ಆಟ ಆಡಿದ್ವಿ ಇಲ್ಲಿ. ನಾವು ಇಲ್ಲೆಲ್ಲ ಆಟ ಆಡ್ಕೊಂಡು ಸರಿ ರಿಟರ್ನ್ ಬಂದ್ವಿ. ನಾವು ರಿಟರ್ನ್ ಬರಬೇಕಂದ್ರೆ ಫುಲ್ ಸಾಕಾಗೋಗಿತ್ತು. ಬೇಗ ಹೋಗೋಣ ಇನ್ನು ಮನೆ ಕಡೆಗೆ ಅಂದ್ಬಿಟ್ಟು ಬಂದ್ವಿ.
ಫೈನಲಿ ಆರಂಬಲ್ ಬೀಚ್ಗೂ ರೀಚ್ ಆದ್ವಿ ನಡ್ಕೊಂಬಂದು. ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ಮಸ್ತಿಯಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನನ್ನ ಮಗಳು ಸ್ವಲ್ಪ ಮಣ್ಣಲ್ಲಿ ಆಟ ಆಡ್ತಿದ್ಲು, ಅವಳ ಜೊತೆ ನಾನು ಆಟ ಆಡ್ಬಿಟ್ಟು ಸೊ ಮತ್ತೆ ರಿಟರ್ನ್ ಆಗ್ತಿದ್ದೀವಿ ನಮ್ಮ ಮನೆ ಕಡೆಗೆ, ಗೋವಾ ಮನೆ ಕಡೆಗೆ ಬಂದ್ವಿ. ಗೋವಾ ಮನೆ ಕಡೆಗೆ ಬರ್ತಾ ಇದ್ದೀವಿ. ಇವಾಗ ಸಾಕಾಗೋಗಿದೆ ಎಲ್ಲರಿಗೂ, ಆರಾಮಾಗಿ ನಿದ್ದೆ ಮಾಡಿದ್ರೆ ಸಾಕು ಅನ್ನೋಷ್ಟಿದೆ. ಬಟ್ ನಿದ್ದೆ ಮಾಡೋಕ್ಕಾಗಲ್ಲ, ನಾವು ಇವತ್ತು ಸಂಜೆ ಕೆಸಿನೋಗೆ ಹೋಗಬೇಕು. ಸೊ ಬೇಗ ಬೇಗ ಹೋಗಿ ಮನೇಲಿ ಫ್ರೆಶ್ ಅಪ್ ಆಗಬೇಕು ಅಂತ ಬೇಗ ಬೇಗ ಬಂದು ಫಿಶ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ ತೆಗೆದ್ಬಿಟ್ಟು ಇದನ್ನು ಯಾರು ಫ್ರೀ ಇರ್ತಾರೋ ಅವರೆಲ್ಲ ಫ್ರೈ ಮಾಡ್ಬೋದು ಅಂದ್ಬಿಟ್ಟು ಬೇಗ ಎತ್ತಿಬಿಟ್ಟಿದ್ದು. ಇವಾಗ ನಾನು ಫ್ರೀ ಇದ್ದೆ, ಸೊ ಅದಕ್ಕೆ ನಾನೇ ಸ್ವಲ್ಪ ತವೆ ಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಒಬ್ಬೊಬ್ಬರೇ ರೆಡಿ ಆಗ್ತಾಯಿದ್ದಾರೆ ಆಲ್ರೆಡಿ. ಸೊ ನಾನು ಒಂದು ಸ್ವಲ್ಪ ಫಿಶ್ ಎಲ್ಲ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತಿದ್ದೀನಿ. ಈಗ ನಾನು ಇವಾಗ ಕಿಂಗ್ ಫಿಶರ್ ಹಾಕಿದ್ದೀನಿ, ಟೂನಾ ಫಿಶ್ ಇನ್ನೂ ಹಾಕಿಲ್ಲ ನಾನು. ನೋಡಿ ಇದು ಟೂನಾ ಫಿಶ್ಶು ತುಂಬ ಚೆನ್ನಾಗಿ ಮಸಾಲ ಹಿಡಿದಿದೆ, ಆದರೆ ಚೆನ್ನಾಗಿ ಬೇಯಬೇಕಷ್ಟೇ ಇದು. ಈಗ ಇನ್ನು ಎಲ್ಲ ಫ್ರೆಶ್ ಅಪ್ ಆಗಿದ್ದಾರೆ ಒಬ್ಬೊಬ್ಬರೇ, ನಾನೊಬ್ಳು ಬಾಕಿ ಇದ್ದೀನಿ ಅಷ್ಟೇ ಅನಿಸುತ್ತೆ. ಎಲ್ಲ ರೆಡಿಯಾಗಿದ್ದಾರೆ. ಸೊ ನಾನು ಇವಾಗ ಹೋಗಿ ಬೇಗ ರೆಡಿ ಆಗಿಬಿಟ್ಟು ಬಂದುಬಿಡ್ತೀನಿ. ಸೊ ಹೋದೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಆಯಿತು ಗಂಟೆ 6:45 7 ಗಂಟೆ ಆಗಿದೆ. ಬೇಗ ಕಾರ್ ತೆಗೆದು ಸ್ಟಾರ್ಟ್ ಮಾಡಿಕೊಂಡು ಇನ್ನು ಹೊರಡಬೇಕು ನಾವು. ಆಲ್ರೆಡಿ ಇವತ್ತು ನಾವು 5 o'clockಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಬರೋದು ಲೇಟ್ ಆಯಿತು, ಸೊ ಹೋಗೋಕ್ಕಾಗಲಿಲ್ಲ ಬೇಗ. ನನ್ನ ಮಗಳಂತೂ ಹಠ ಮಾಡ್ತಿದ್ದಾಳೆ. ಏನಕ್ಕೆ ಅಂದರೆ ಯಾವಾಗಲೂ ನೀನೇ ಯಾಕೆ ಮುಂದೆ ಸೀಟಲ್ಲಿ ಕೂತ್ಕೊತೀಯ, ನಾನು ಕೂತ್ಕೋಬೇಕು ಅಂತ ಹಠ ಮಾಡ್ತಿದ್ಲು. ಸೊ ಅವಳನ್ನು ಕೂರಿಸ್ಕೊಂಡು ನಾನು ಮುಂದೆ ಸೀಟಲ್ಲಿ ಕೂತ್ಕೊಂಡು ಇನ್ನು ಹೊರಟ್ವಿ ಕೆಸಿನೋ ಕಡೆಗೆ. ಇವತ್ತು ಅನ್ಫಾರ್ಚುನೇಟಾಗಿ ಒಬ್ಬೊಬ್ಬರು ಸೇಮ್ ಕಲರ್ ಹಾಕ್ಕೊಂಡಿದ್ರು. ನಾನು ಬ್ಲ್ಯಾಕ್ ಹಾಕ್ಕೊಂಡಿದ್ದೆ ಟಿ ಶರ್ಟು. ಆಮೇಲೆ ಎಲ್ಲರೂ ವೈಟ್ ಹಾಕ್ಕೊಂಡಿದ್ದಾರಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಚೇಂಜ್ ಮಾಡಿದೆ. ಇನ್ನು ಮಿಕ್ಕಿದವರೆಲ್ಲ ಅನ್ಫಾರ್ಚುನೇಟ್ಲಿ ಎಲ್ಲ ವೈಟೇ ಹಾಕ್ಕೊಂಡಿದ್ರು, ಮಾತಾಡ್ಕೊಂಡಿರಲಿಲ್ಲ. ನಾನು ಮಾತ್ರ ಬ್ಲ್ಯಾಕ್ ಹಾಕ್ಕೊಂಡಿದ್ದೆ, ವೈಟ್ ಚೇಂಜ್ ಮಾಡಿಕೊಂಡೆ. ಸೊ ಫೈನಲಿ ರೀಚ್ ಆಗ್ತಾ ಇದ್ದೀವಿ ಕೆಸಿನೋಗೆ. ಕಾರ್ ಪಾರ್ಕಿಂಗ್ ಮಾಡಿ ನಾವು ಕೆಸಿನೋಗೆ ಹೊರಡ್ತಾ ಇದ್ದೀವಿ. ಮೆಜೆಸ್ಟಿಕ್ ಪ್ರೈಡ್ ಕೆಸಿನೋಗೆ ನಾವು ಇವತ್ತು ಹೋಗಬೇಕಾಗಿರೋದು. ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗಿ ಇನ್ನು ಇಲ್ಲಿ ಟಿಕೆಟ್ಸ್ ಎಲ್ಲ ತೊಗೋಬೇಕು. ಟಿಕೆಟ್ಸ್ ತೊಗೊಂಡು ಇಲ್ಲಿ ಆ ಕಡೆ ಮುಂದಕ್ಕೆ ಹೋದರೆ ಅಲ್ಲೊಂದು ಬೋಟ್ ಬರುತ್ತೆ. ಆ ಬೋಟಲ್ಲಿ ಹತ್ಕೊಂಡು ಹೋದರೆ ನಮಗೆ ಕೆಸಿನೋಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿಂದ ಇಳ್ಕೊಂಡು ಇವಾಗ ನಾವು ಬೋಟ್ಗೆ ಹೋಗ್ತಿದ್ದೀವಿ ಎಲ್ಲರೂ. ಹಾಯ್, ಬನ್ನಿ ಎಲ್ಲರೂ ಬನ್ನಿ, ಬೇಗ ಬನ್ನಿ. ನೋಡಿ ಇದು ಬೋಟ್. ಈ ಬೋಟಲ್ಲೇ ನಾವು ಇವತ್ತು ಹೋಗೋದು ಕೆಸಿನೋಗೆ. ಈಗ ನಾನು ನಮ್ಮ ತಮ್ಮನ ವೈಫ್ದು ಮತ್ತು ನಮ್ಮ ಅಕ್ಕ ಅವ್ರದ್ದೆಲ್ಲ ವೀಡಿಯೋ ತೆಗೆದು ಮಿಕ್ಸ್ ಮಾಡಿದೆ ಅಂತ ನಂಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಫೈನಲಿ ಅವ್ರದ್ದು ವೀಡಿಯೋ ತೆಗ್ದಾಯಿತು. ನನ್ನ ಮಗಳಂತೂ ಈ ಜಂಪಿಂಗ್ ಮಾಡ್ಕೊಂಡಿದ್ದಾಳೆ. ಎಲ್ಲೋದ್ರೂ ಇವಳ್ದಿದ್ದೇನೆ, ಹೋಗ್ಬೇಡ ಅಂತ ಇಳಿಸ್ತಾ ಇದ್ವಿ. ಸೊ ಎಲ್ಲರೂ ಫೋಟೋಸ್ ತೊಗೊಂಡ್ವಿ. ಅಲ್ಲೂ ಫೋಟೋಸ್ ತೊಗೊಂಡು ಬೋಟ್ ಸ್ಟಾರ್ಟ್ ಆಯಿತು. ಇನ್ನು ನಾವು ಹೊರಟ್ವಿ ಕೆಸಿನೋಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಮೇಲೆ ಈ ಥರ ಬೋಟ್ಸು, ಲೈಟಿಂಗ್ಸು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದು ಬಿಗ್ ಡ್ಯಾಡಿ ಕೆಸಿನೋ ಅದು ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ನಮ್ಮ ಹಸ್ಬೆಂಡು ನನ್ನ ಮಗಳನ್ನ ಇಟ್ಕೊಂಡಿದ್ದಾಳೆ, ಎಲ್ಲಿ ಜಂಪ್ ಮಾಡ್ತಾಳೆ ಅಂದ್ಬಿಟ್ಟು. ಎಲ್ಲೋದ್ರೂ ಅವಳನ್ನ ಇಟ್ಕೊಳ್ಳೋದೇ ನಮಗೆ ಕೆಲಸ ಎಲ್ಲರಿಗೂ. ಇದು ಕಸಿನೋ ಪ್ರೈಡ್ ಒಂದು, ಕಸಿನೋ ಬಿಗ್ ಡ್ಯಾಡಿ. ಇದು ಮೆಜೆಸ್ಟಿಕ್ ಪ್ರೈಡ್. ನೋಡಿ ಇಲ್ಲಿಗೆ ನಾವು ಹೋಗ್ಬೇಕಾಗಿರೋದು. ಇದು ಗೊತ್ತಿಲ್ಲ ಯಾವುದು ಅಂತ ಕಾಣಿಸ್ತಿಲ್ಲ ನನಗೆ. ಸೊ ಹೋಗ್ತಾ ಇದ್ದೀವಿ. ನೀರು ಮೇಲೆ ಇದೆಲ್ಲ ನೋಡಿ ಆಕಾಶಕ್ಕೆ ಟಾರ್ಚ್ ಅಂತಾರಲ್ಲ, ಸೊ ಆ ಥರ ಈಗ ಆಕಾಶಕ್ಕೆ ಟಾರ್ಚ್ ಬಿಟ್ಕೊಂಡಿದೆ ಇದು. ಈ ಬೋಟ್ ಬಂದುಬಿಟ್ಟು, ಈ ಸಣ್ಣ ಬೋಟ್ ಬಂದುಬಿಟ್ಟು ಅಲ್ಲಿ ಡ್ರಾಪ್ ಮಾಡಿ ಜನರನ್ನ ವಾಪಸ್ ಬರ್ತಾ ಇರೋದು. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು, ಆ ಮೆಜೆಸ್ಟಿಕ್ ಪ್ರೈಡ್ ಹತ್ರ ಹೋಗಬೇಕು ನಾವು ಇವಾಗ. ಸೊ ದಾರಿ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದೆ. ಲೆಫ್ಟ್ ತೊಗೊಂಡು ಅಲ್ಲಿಗೆ ಹೋಗ್ಬೇಕು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಾನಂತೂ ಕೆಸಿನೋಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಲಾಸ್ಟ್ ಟೈಮ್ ಬಂದಾಗ ಹೋಗಿರಲಿಲ್ಲ ನಾವು. ಈ ಸತಿ ಕೆಸಿನೋಗೆ ಹೋಗ್ತಿದ್ದೀವಿ ನಾವು. ಗೊತ್ತಿಲ್ಲ ಹೇಗಿರುತ್ತಂತ. ಫೈನಲಿ ರೀಚ್ ಆಗಿದ್ದೀವಿ ಕೆಸಿನೋಗೆ ನಾವು. ಬೋಟ್ ಸ್ಟಾಪ್ ಆಗುತ್ತೆ ನೋಡಿ. ಈ ಬ್ಯಾಂಡ್ ಹಾಕ್ಬಿಡ್ತಾರೆ ನಮಗೆ. ಈ ಬ್ಯಾಂಡ್ ಇದ್ರೇ ನಮಗೆ ಎಂಟ್ರೆನ್ಸು ಕೆಸಿನೋ ಒಳಗಡೆ. ಸೊ ಫಸ್ಟ್ ಸ್ಟೆಪ್ ಬಿಟ್ಟು ನಾವು ಕೆಸಿನೋ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ.
ಎಲ್ಲ ಕಡೆ ನೋಡಿಕೊಂಡು ಹೋಗ್ತಿದ್ದೀವಿ. ಎಲ್ಲರಿಗೂ ಫಸ್ಟ್ ಟೈಮ್ ಮೇ ಬಿ, ಹೌದು ಎಲ್ಲರಿಗೂ ಫಸ್ಟ್ ಟೈಮ್. ಬ್ರದರ್ ವೈಫ್ ಹೋಗಿದೆ ಲಾಸ್ಟ್ ಟೈಮು, ನಮಗೆಲ್ಲ ಫಸ್ಟ್ ಟೈಮು. ಸೊ ಹೋಗ್ತಿದ್ದೀವಿ ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ನೀರು ಮೇಲೆ ಇರೋದ್ರಿಂದ ಸ್ವಲ್ಪನೂ ಶೇಕೆ ಆಗೋಲ್ಲ, ನಾವು ನೀರು ಮೇಲೆ ಇದ್ದೀವಿ ಅನ್ನೋ ಫೀಲೇ ನಮಗಾಗಲಿಲ್ಲ. ನೋಡಿ ಒಳಗಡೆ ಎಂಟ್ರಿ ಆದ್ವಿ. ಗ್ರೌಂಡ್ ಫ್ಲೋರಲ್ಲಿ ವೀಡಿಯೋಸ್ ತೆಗಿಯಂಗಿಲ್ಲ, ಅಲ್ಲೆಲ್ಲ ಗೇಮ್ಸ್ ಇತ್ತು ಅಂತ. ಸೊ ಇದು ಫಸ್ಟ್ ಫ್ಲೋರಿಗೆ ಬಂದ್ವಿ. ನೋಡಿ ಅಲ್ಲಿ ಗೇಮ್ಸ್ ಆಡ್ತಾ ಇರೋದು, ಇಲ್ಲೆಲ್ಲ ಗೇಮ್ಸ್ ಆಡ್ತಾಯಿದ್ದಾರೆ. ಅಲ್ಲಿ ಚಿಕ್ಕ ಮಕ್ಳಿಗೆ ಎಂಟ್ರಿ ಇಲ್ಲ. ಸೊ ಇಲ್ಲಿ ಮ್ಯೂಸಿಕ್ ಶೋ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇಲ್ಲಿ. ಸೊ ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇದ್ವಿ. ನೆಕ್ಸ್ಟ್ ಟೆರೇಸ್ಗೆ ಹೋಗಬೇಕು. ಟೆರೇಸಲ್ಲಿ ಬೇರೆ ಶೋಸ್ ಇದೆ, ಫುಡ್ಡು ಇಲ್ಲೂ ಇರುತ್ತೆ, ಟೆರೇಸಲ್ಲೂ ಇರುತ್ತೆ. ಸೆಕೆಂಡ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿ ಗೇಮ್ಸ್ ಎಲ್ಲ ಇದೆ. ಸೊ ನಾವು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಜ್ಯೂಸಸ್ ಎಲ್ಲ ಇಲ್ಲಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹೀಗೆ ಶೋ ಎಲ್ಲ ಸ್ಟಾರ್ಟ್ ಆಗಿತ್ತಲ್ವ, ಸೊ ಶೋ ಎಲ್ಲ ನೋಡಿಕೊಂಡು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಇಲ್ಲೇ. ಇವಾಗಿನ ಟೆರೇಸ್ಗೆ ಹೋಗೋಣ ಅಂತ ಅಂದರು. ಸೊ ಲಿಫ್ಟಲ್ಲಿ ಹೋಗೋಣ ಅಂದ್ಬಿಟ್ಟು ಚಿಕ್ಕಮಗಳೂರಲ್ಲಿ ಲಿಫ್ಟಲ್ಲಿ ಕರ್ಕೊಂಬನ್ನಿ ಅಂದರೆ, ಸೊ ಲಿಫ್ಟಲ್ಲಿ ಹೋಗೋಣ ಅಂತ. ಲಿಫ್ಟ್ ಎಷ್ಟು ಚೆನ್ನಾಗಿದೆ, ಫುಲ್ ಗೋಲ್ಡನ್ ಕಲರ್ ಆಗಿದೆ. ಸೊ ಫೈನಲಿ ಟೆರೇಸಿಗೆ ಬಂದ್ವಿ ನಾವೀಗ. ಇಲ್ಲಿನೂ ಶೋ ಸ್ಟಾರ್ಟ್ ಆಗಿಲ್ಲ, ಎಲ್ಲರೂ ಕೂತ್ಕೊಂಡಿದ್ದಾರೆ ಇನ್ನೂ. ನಾವು ಸರಿ ಹೋಗಿ ಕೂತ್ಕೊಳ್ಳೋಣ ಅಂತ ಮುಂದೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಆರಾಮಾಗಿರ್ಬೋದು ಬಂದರೆ ಇಲ್ಲಿ. ಒಂದ್ಸಲಿ ಎಂಟ್ರಿ ಆದರೆ 24 hours ನಾವು ಇಲ್ಲೇ ಇರ್ಬೋದು. ಸೊ ಇದು ಆಲ್ಕೋಹಾಲ್, ಸೊ ಡ್ರಿಂಕ್ಸ್ ಎಲ್ಲ ಇರುತ್ತಲ್ಲಿ. ಸೊ ಫುಡ್ಡು ಬನ್ನಿ ತೋರಿಸ್ತೀನಿ. ನೋಡಿ ಇದು ಸೂಪು, ವೆಜ್ಜಾ ನಾನ್ ವೆಜ್ ಅಂತ ಗೊತ್ತಿಲ್ಲ. ಬಟ್ ಏನು ಅಂದರೆ ನನಗೆ ಫುಡ್ಡಲ್ಲಿ ನಿಜ ಹೇಳ್ಬೇಕಂದ್ರೆ ಸ್ಯಾಟಿಸ್ಫೈ ಆಗಲೇ ಇಲ್ಲ. ಇದೆಲ್ಲ ವೆಜ್ಜು ಮತ್ತು ಸ್ವೀಟ್ಸು. ನಾವು ಬೆಂಗಳೂರಲ್ಲಿ ನಾವು ಬಫೆಟ್ಗೆ ಹೋಗಿರ್ಬೇಕಂದ್ರೆ ಅಲ್ಲಿನೂ ಜಾಸ್ತಿ ಐಟಮ್ಸ್ ಇರುತ್ತೆ. ನನಗೆ ನಾನ್ ವೆಜ್ ಐಟಮ್ಸ್ ಇಲ್ಲಿ ಏನೂ ಇಷ್ಟನೇ ಆಗಲಿಲ್ಲ, ಏನೂ ತಿನ್ನಂಗೆ ಅನಿಸ್ಲಿಲ್ಲ. ಸೊ ಐಸ್ ಕ್ರೀಮ್ ಒಂದು ತಿಂದೆ. ಆಮೇಲೆ ಇಲ್ಲಿ ಮಕ್ಕಳು ಆಟಾಡೋದಿತ್ತು. ಸೊ ನನ್ನ ಮಗಳನ್ನ ಇಲ್ಲಿ ಬಂದು ಬಿಟ್ಬಿಟ್ಟು ಆಟಾಡ್ಕೊಂಡಿರಲಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ನಾನು ಬಂದೆ. ಆಮೇಲೆ ಇಲ್ಲಿ ಪಿಜ್ಜಾ ಆಯಿತು, ಪಿಜ್ಜಾ ಒಂದು ಇಷ್ಟ ಆಯಿತು ನನಗೆ. ಸೊ ಪಿಜ್ಜಾ ತೊಗೊಂಡು ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಶೋ ನೋಡೋಣ ಅಂತ ಕೂತ್ಕೊಂಡೆ. ಶೋ ನಡೀತಿದೆ, ಸ್ವಲ್ಪ ಗೇಮ್ ಆಡ್ಕೊಂಬೋಣ ಅಂತ ಇಲ್ಲ ಎಲ್ಲರನ್ನೂ ಕೂರಿಸ್ಬಿಟ್ಟು ಸ್ವಲ್ಪ ಗೇಮ್ಸ್ ಆಡೋಣ ಅಂತ ಕೆಳಗಡೆ ಬಂದ್ವಿ. ಸೊ ಸ್ವಲ್ಪ ಗೇಮ್ಸ್ ಆಡಿಬಿಟ್ಟು ವಾಪಸ್ ಮೇಲೆ ಬಂದ್ವಿ. ಪ್ರಾಫಿಟ್ ಲಾಸ್ ನಾರ್ಮಲ್ ಅಲ್ವಾ, ಆಗುತ್ತೆ ಎಲ್ಲ. ಸೊ ಪ್ರಾಫಿಟ್ಟು ಬಂದಿದೆ, ಲಾಸು ಆಗಿದೆ, ಜಾಸ್ತಿ ಲಾಸ್ ಆಗಿಲ್ಲ. ಸೊ ಬಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತು ಇಲ್ಲಿ ನಮ್ಮ ಕನ್ನಡ ಹಾಡು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ಕನ್ನಡ ನಾವೆಲ್ಲರೂ ಕೇಳಿದಾಗ ಅದು ಅಪ್ಪು ಸರ್ದು ಎಲ್ಲರೂ ಕನ್ನಡದವ್ರು ಯಾರು ಇದ್ರು ಎಲ್ಲರೂ ಕಿರ್ಚ್ಬಿಟ್ಟು ಒಂದೇ ಸಲಿಗೆ. ಸೊ ಎಲ್ಲ ಆಯಿತು, ಸಾಂಗ್ ಶೋ ಎಲ್ಲ ಮುಗಿತಿತ್ತು ಇನ್ನೇನು. ನಾವು ಇನ್ನೂ ಸ್ವಲ್ಪ ಲೈಟಾಗಿ ಊಟ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಆಲ್ರೆಡಿ ನೈಟು 12:30 ಅಲ್ಲ 11:45 ಆಗಿತ್ತು, 12 ಆಗ್ತಾಯಿತ್ತು. ಸೊ ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಇನ್ನು ಬಾಯ್ ಮೆಜೆಸ್ಟಿಕ್ ಪ್ರೈಡ್ ಅಂತ ಹೇಳಿಬಿಟ್ಟು ನಾವು ರೂಮ್ ಕಡೆಗೆ ಹೋಗ್ತಿದ್ದೀವಿ. ಬರ್ತಾ ಫೋಟೋಸ್ ತಗೊಂಡು ನಾವು ಇದೇ ಮೆಜೆಸ್ಟಿಕ್ ಪ್ರೈಡ್ನ ಹೋಗಿದೆ. 12 o'clock ಆಯಿತು. ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ಬರ್ಡೇ ಗಂಡ. ಅವರಿಗೆ ವಿಶ್ ಮಾಡಿಕೊಂಡು ಸೊ ವಾಪಸ್ ಆಗ್ತೀವಿ ಮನೆಗೆ. ನಾನು ನೆಕ್ಸ್ಟ್ ಡೇ ವಿಡಿಯೋ ಅಂದರೆ 29th ವೆಡ್ನೆಸ್ಡೇ ವಿಡಿಯೋ, ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು. ಸೊ ಆ ದಿನದ ವಿಡಿಯೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬರ್ಸ್.